ಗಣ್ಯಮಾನ್ಯರೇ, ಏನೊಂದು ಜೂನ್ 3ನೇ ತಾರೀಕು ನಡೆಯುವಂತಹ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ವಿವೇಕಾನಂದ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಇವರ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ, ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ಇವತ್ತು ನಮ್ಮೊಂದಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು, ರೈತರ ಬಂಧು ಆದಂಥ ಸನ್ಮಾನ್ಯ ಕುಮಾರಣ್ಣನವರ ಒಂದು ನಾಯಕತ್ವ ಮತ್ತು ಅವರು ಸಮ್ಮುಖದಲ್ಲಿ ನಡೀತಿದೆ. ಅವರೊಂದಿಗೆ ನಮ್ಮ ಸನ್ಮಾನ್ಯ GD ದೇವೇಗೌಡರು, HD ರೇವಣ್ಣನವರು, ಕುಮಾರಣ್ಣನವರು, ನಮ್ಮ HK ಸುರೇಶ್, ನಾಗೇಂದ್ರ ಅವರು, ನಮ್ಮೆಲ್ಲ ಜಿಲ್ಲಾಧಿಕಾರಿ ಮಾದೇಸ್ವಾಮಿ ಅವರು, ನಮ್ಮ ರಾಜೇಂದ್ರ ಅವರು, ಎಲ್ಲ ಗಣ್ಯಮಾನ್ಯರು, ಎಲ್ಲರೂ ಹಿರಿಯರು ಇವತ್ತು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ, ಈಗಾಗಲೇ ಸಾಕಷ್ಟು ಕಾದಿದ್ದೀರಿ. ಆತ್ಮೀಯರೇ, ಈ ಒಂದು ವಿಧಾನ ಪರಿಷತ್ ಚುನಾವಣೆ ಬಹಳ ಪ್ರಮುಖವಾಗಿದೆ. ಈ ಚುನಾವಣೆನ ನಾವು ಗೆಲ್ಲಬೇಕು. ನಮ್ಮ ಒಗ್ಗಟ್ಟು, ನಿಮ್ಮ ಎರಡು ಮಿತ್ರ ಪಕ್ಷಗಳು ಇವತ್ತು ಒಂದಾಗಿ ಲೋಕಸಭಾ ಚುನಾವಣೆಯನ್ನ ಈಗಾಗಲೇ ನಡೆಸಿದ್ದೀವಿ. ಇವತ್ತು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾದ್ರೆ ಏನ್ ಶಕ್ತಿ ಅನ್ನುವಂಥದ್ದನ್ನ ಇಡೀ ಭಾರತದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರತಿಯೊಬ್ಬರು ಇವತ್ತು ಗಮನಿಸಿದರೆ, ಕಾಂಗ್ರೆಸ್ ಪಕ್ಷಕ್ಕೆ ಸಿಂಹ ಸಂಪೂರ್ಣ ಆಗಿರೋದು JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿ ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಈ ಶಕ್ತಿಯನ್ನು ಇನ್ನೂ ಚೆನ್ನಾಗಿ ವೃದ್ಧಿಯನ್ನು ಮಾಡಬೇಕು. ಯಾವುದೇ ಚುನಾವಣೆ ಬರಲಿ ನಾವು ಕಡೆಗಣಿಸುವಂಥದ್ದು ಆಗಬಾರ್ದು. ಇವತ್ತು ಈ ನಡೀತಿರುವಂತಹ ಶಿಕ್ಷಕರ ಕ್ಷೇತ್ರದ ಈ ಚುನಾವಣೆ ಬಹಳ ಪ್ರಮುಖವಾಗಿದೆ. ವಿಧಾನ ಪರಿಷತ್ತಲ್ಲಿ ಇವತ್ತು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟುಗೂಡಿ ನಮ್ಮ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ನಿಯಂತ್ರಣ ಮಾಡಲಿಕ್ಕೆ, ಯಾವುದೇ ಒಂದು ಕಾಯ್ದೆಯನ್ನ, ಒಂದು ಕಾನೂನನ್ನ ತರಲಿಕ್ಕೆ ಇವತ್ತು ನಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಆಗ್ಬೇಕಾಗುತ್ತೆ. ಇವತ್ತೆಲ್ಲೋ ಅಸೆಂಬ್ಲಿನಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಇದೆ ಅನ್ಕೊಂಡು ನಮ್ಮನ್ನೆಲ್ಲ ಒಂದ್ ಕಡೆ ಕಡೆಗಣಿಸುವಂಥದ್ದಾಗುತ್ತೆ. ಮನ ಬಂದಂತೆ ಯಾವ ಕಾಯ್ದೆ, ಯಾವ ಕಾನೂನು ಬೇಕಾದ್ರೆ ಅವ್ರು ತರುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇರೋ ಕಾರಣ ಇವತ್ತು JDS ಪಕ್ಷನಾಗ್ಲಿ ಭಾರತೀಯ ಜನತಾ ಪಾರ್ಟಿನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಕಾಯ್ದೆನ ತರಬೇಕು ಅಂದ್ರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ. ಹಾಗಾಗಿ ಇವತ್ತು ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಿದ್ರೆ ನಮ್ಮ ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ವಿವೇಕಾನಂದರು ನಿಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು JDS ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ NDA ಒಕ್ಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ನಾವು ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಎಲ್ಲ ನಾಯಕರು, ಚುನಾಯಿತ ಪ್ರತಿನಿಧಿಗಳು, ಪದಾಧಿಕಾರಿಗಳು ಎಲ್ಲರೂ ಇವರಿಗೆ ಬೆಂಬಲ ಕೊಡುವಂಥದ್ದಾಗುತ್ತೆ. ಇವತ್ತಿನ ಈ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ BY ವಿಜೇಂದ್ರ ಅವರು ಈ ಸಭೆಗೆ ಬರಬೇಕಾಗಿತ್ತು. ಬೇರೆ ಬೇರೆ ಸಭೆಯ ಒತ್ತಡದ ಕಾರಣ ಅವರು ಇವತ್ತಿನ ಬರಲಿಕ್ಕಾಗಿಲ್ಲ. ಹಾಗಾಗಿ ನನ್ನನ್ನ ಈ ಸಭೆಗೆ ಹೋಗಿ ಭಾಗವಹಿಸಿ, ನನ್ನ ಪರವಾಗಿ ಈ ಸಭೆಯಲ್ಲಿ ಭಾಗವಹಿಸಿ ಅಂತ ನನ್ನನ್ನು ತಿಳಿಸಿದ್ರು. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಬಂದು ಭಾಗವಹಿಸಿದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿಯ, ನಾನು ನಿಮ್ಗೆ ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ನಾಯಕರು ನಮ್ಮ ಪಕ್ಷದ ಪರವಾಗಿ ಕುಮಾರಣ್ಣನವರಿಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲರೂ ಹಗಲು ಇರುಳು ಸನ್ಮಾನ್ಯ ವಿವೇಕಾನಂದರ ಜಯಕ್ಕಾಗಿ, ಅವರ ಗೆಲುವಿಗಾಗಿ ನಾವೆಲ್ಲರೂ ಹಗಲು ಇರುಳು ದುಡಿದು ಎಲ್ಲ 4 ಜಿಲ್ಲೆಯಲ್ಲೂ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ. 36 ವಿಧಾನಸಭಾ ಕ್ಷೇತ್ರದಲ್ಲೂ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಸನ್ಮಾನ್ಯ ವಿವೇಕಾನಂದ ಅವ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಲಿಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ವಿಶ್ವಾಸವನ್ನು ಕೊಡ್ತೀವಿ. ಈ ಚುನಾವಣೆ ಇದ್ಯಾವುದು ಚಿಹ್ನೆ ಇಲ್ಲ, ಯಾವುದು ಚಿಹ್ನೆ ಇರಲ್ಲ. ಚಿಹ್ನೆ ಅಂದರೆ ಏನು ಅಂದ್ರೆ ನಾವು ಒಂದು ಅಂತ ಗುರುತು ಮಾಡೋ ಮೂಲಕ, ಒಂದು ಅಂತ ಬರೆಯೋ ಮೂಲಕ ಇವರಿಗೆ ಮತವನ್ನು ಕೊಡುವಂಥದ್ದಾಗುತ್ತೆ. ಸೀರಿಯಲ್ ನಂಬರ್ 2 ವಿವೇಕಾನಂದ ಅವ್ರದ್ದು ಸೀರಿಯಲ್ ನಂಬರ್ 2. ಅವ್ರಿಗೇನಾದ್ರು ಮತ ಕೊಡೋದಿದ್ರೆ ನಾವು ಮೊದಲೇ ಪ್ರಾಶಸ್ತ್ಯ ಓಟ್ಗಳನ್ನು ಕೊಡಬೇಕು. ಒಂದಂತೂ ಬರೆಯೋ ಮೂಲಕ ಅವ್ರು ಮತ ಮಾಡುವಂಥದ್ದಾಗಬೇಕು. ಮತ್ತು ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ಹೆಚ್ಚಿನ ಜನ ನಾವಿಲ್ಲಿ ಸೇರಿರೋರು ನಾವು ಪಕ್ಷದ ಕಾರ್ಯಕರ್ತರು.
ಹಾಗಾಗಿ ಇವತ್ತೆಲ್ಲ ಶಿಕ್ಷಕರನ್ನ ಭೇಟಿ ಮಾಡುವಂಥದ್ದಾಗಬೇಕು. ಪ್ರತಿಯೊಬ್ಬ ಶಿಕ್ಷಕನ ಭೇಟಿ ಮಾಡಿ ಯಾರೆಲ್ಲ ಮತ ಇದೋ ಆ ಮತದಾರನ್ನ ಭೇಟಿ ಮಾಡಿ ಅವನ ವಿಶ್ವಾಸವನ್ನು ಗಳಿಸಿ ನೀವು ಮತವನ್ನ ಸನ್ಮಾನ್ಯ ವಿವೇಕಾನಂದರಿಗೆ ಕೊಡಬೇಕು. ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ಒಂದನ್ನು ಗುರುತು ಮಾಡೋ ಮೂಲಕ ಅವ್ರಿಗೆ ಓಟನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡಬೇಕು. ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲರೂ ಮಾಡಬೇಕು. ವಿವಿಧ ಸಂಘದ ಪದಾಧಿಕಾರಿಗಳು, ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಮಾತಾಡಿಸಿ ಅವರನ್ನ ಈ ನಮ್ಮ ವಿವೇಕಾನಂದ ಪರವಾಗಿ ಸಂಪೂರ್ಣ ಬೆಂಬಲ ಪಡೆಯುವ ರೀತಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕು. ಕುಮಾರಣ್ಣನವರ ಕಾಲದಲ್ಲಿ, ಅವರು ಮುಖ್ಯಮಂತ್ರಿ ಆದಂತಹ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು, ಸದಾನಂದ ಗೌಡರು, ನಮ್ಮ ಜಗದೀಶ್ ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ನಾನು ಬಹಳಷ್ಟು ಕೆಲಸವನ್ನ ಮಾಡಿದ್ದೀವಿ. ಇಡೀ ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನವನ್ನು ಮಾಡಿದಂತ ಮೊದಲನೇ ರಾಜ್ಯ ಕರ್ನಾಟಕ ರಾಜ್ಯವಾಗಿದೆ. ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆ ಬದುಕು, ಒಳ್ಳೆ ಭವಿಷ್ಯವನ್ನು ಕೊಡಬೇಕು ಅಂದ್ರೆ ಕೇವಲ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಗುಣಮಟ್ಟದ ಶಿಕ್ಷಣ ಕೊಡೋ ಮೂಲಕನೇ ನಮ್ಮ ಮಕ್ಕಳಿಗೆ ನಿಜವಾದ ಆಸ್ತಿಯನ್ನು ಕೊಡಕ್ಕಿದ್ರೆ, ಒಂದು ಒಳ್ಳೆ ಭವಿಷ್ಯ, ಭರವಸೆ, ಜೀವನ, ಬದುಕು ಏನೇ ಕೊಡಬೇಕಿದ್ರೆ ಕೌಶಲ್ಯತೆ ಮತ್ತು ಶಿಕ್ಷಣ ಕೊಟ್ಟ ಮೂಲಕನೇ ಅವ್ರಿಗೆ ಉತ್ತಮ ಭವಿಷ್ಯನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಏನಾರ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಆಗಿದ್ರೆ ಅದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದನೇ ಆಗಿರೋದು.